ಮಿಂಚು, ಅತ್ತೆ ಬರ್ತಾರೆ ಕರ್ಕೊಂಡು ಹೋಗೋದಕ್ಕೆ ಅಂದೆ, ಇನ್ನ ಬಂದಿಲ್ವಾ? ನಮ್ಮ ಅತ್ತೆ ಯಾವಾಗ್ಲೂ ಹಿಂಗೆ ನನ್ನ ಕಾಯ್ತಾನೆ ಇರ್ತಾಳೆ. ಮುಂಚೆ ಹಾಗಿರ್ಲಿಲ್ಲ ಗೊತ್ತಾ ಟೀಚರ್? ನಮ್ಮ ಅಪ್ಪನೇ ಬಂದು ನನ್ನ ಕರ್ಕೊಂಡು ಹೋಗ್ತಿದ್ರು. ಆದ್ರೆ ಈಗ ಅಪ್ಪ ಬರ್ತಾನೆ ಇಲ್ಲ. ಅಪ್ಪ ಮಿನುಗು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ. ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ, ನಡೆಯುವೆನು ಅವನ ಜೊತೆ ನೋಡಲಿ ಊರೇ. ರಾಜ ಆಗಬೇಕು ಅಂತಂದ್ರೆ ರಾಜನ್ನೇ ಹೊಡಿಬೇಕು. ಅಪ್ಪಯ್ಯ ಅಪ್ಪಯ್ಯ, ಅಲ್ಲ ಕಳ್ಳ, ನಾನೆಲ್ಲ ಮಾಡಿದ್ದೀನಿ ನಿನ್ಗೆ. ನಾನು ಅದನ್ನೇ ಕೇಳ್ತವ್ನಿ. ನನಗೆ ಏನ್ ಮಾಡಿದ್ದೆ ನೀನು? ಮಾಡುತ್ತಿಲ್ಲ ಆ ಸಂಕ್ರಂಗೆಯ. ಏಯ್ ದಡ್ಡ, ನನಗಿರೋ ವಾರಸ್ದಾರ ನೀನೊಬ್ನೇ ಕಳ್ಳ. ಆ ಸಂಕ್ರ ನನ್ನ ಮಗನೇ ಅಲ್ಲ ಕಳ್ಳ. ರಾಜ ಆಗಬೇಕು ಅಂತಂದ್ರೆ ರಾಜನ್ನೇ ಹೊಡಿಬೇಕು. ರುದ್ರ, ಅಪ್ಪಯ್ಯ ಅಪ್ಪಯ್ಯ, ಅಲ್ಲ ಕಳ್ಳ, ನಾನೆಲ್ಲ ಮಾಡಿದ್ದೀನಿ ನಿನ್ಗೆ. ನಾನು ಅದನ್ನೇ ಕೇಳ್ತವ್ನಿ. ನನಗೆ ಏನ್ ಮಾಡಿದ್ದೆ ನೀನು? ಮಾಡುತ್ತಿಲ್ಲ ಆ ಸಂಕ್ರಂಗೆಯ. ಏಯ್ ದಡ್ಡ, ನನಗಿರೋ ವಾರಸ್ದಾರ ನೀನೊಬ್ನೇ ಕಳ್ಳ. ಆ ಸಂಕ್ರ ನನ್ನ ಮಗನೇ ಅಲ್ಲ ಕಳ್ಳ. ನಾನೇನು ತಪ್ಪು ಮಾಡಿದ್ದೆ ಅಂತ ಈ ಥರ ಶಿಕ್ಷೆ ಕೊಡ್ತಿದ್ದಾನೋ ಗೊತ್ತಿಲ್ಲ. ಎಲ್ಲ ಇದ್ದು ಏನು ಇಲ್ಲದ ಥರ ಬದುಕ್ತಾ ಇದ್ದೀನಿ. ಯಾರು ಯಾವ ಅನ್ಯಾಯ ಮಾಡಿದ್ದೆ ಅಂತ ನನಗೆ ಈ ರೀತಿ ಅನ್ಯಾಯ ಆಗ್ತಿದೆ. ನನ್ನ ಮಗನಿಂದ ದೂರ ಮಾಡಿರೋ ಶ್ರವಣ್ಗೂ ಅವನಿಂದ ಅವನ ಹೆಂಡತಿನ ಅವನ ಮಗಳನ್ನ ದೂರ ಮಾಡಿದ್ದೀನಿ. ವಿಕ್ರಮ್ ವಿಕ್ರಮ್, ಕೈ ಮುಗ್ದು ಹೇಳ್ಕೊತಿದ್ದೆ, ಪ್ಲೀಸ್ ಹೇಗಾದ್ರೂ ಮಾಡಿ ವಿಕ್ರಮ್ನ ಕಾಪಾಡಿ. ನನ್ನ ಜೀವನ ಪರ್ಯಂತ ನಿಮಗೆ ಋಣಿಯಾಗಿರ್ತೀನಿ ಸರ್. ವೇದವ್ರೆ, ನಾನು ನಿಮ್ಗೋಸ್ಕರ ಎಷ್ಟು ರಿಸ್ಕ್ ತಗೋತಾ ಇರೋದು. ನಾನು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಮನೆಗೆ ಹೋಗಿ. ನಾನೇ ನಿನ್ನ ಪ್ರಪಂಚ ಅಂತ ಅನ್ನೋರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ನನ್ಗೆ ಅನಿಸ್ತಿದೆ ಸರ್.